ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ 2024-25ನೇ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನೆರವೇರಿತು. ಶಾಲೆಯಿಂದ ಬಾಳೆಕಂಬ, ತೆಂಗಿನ ಗರಿಗಳು, ಹೂವು, ಮಾವಿನ ಎಲೆ ಹೀಗೆ ನೈಸರ್ಗಿಕವಾಗಿ ತಳಿರು ತೋರಣಗಳಿಂದ ಸಿಂಗಾರ ಮಾಡಿ ವಿದ್ಯಾರ್ಥಿಗಳಿಂದ ರೆಡ್ ಕಾರ್ಪೆಟ್ ಮೂಲಕ ಬರಮಾಡಿಕೊಳ್ಳಲಾಯಿತು. ಆಗಮಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಬಣ್ಣ ಬಣ್ಣದ ಕಿರೀಟಗಳಿಂದ ಮುಡಿಗೇರಿಸಿ, ಹೂಗುಚ್ಛ ಕೈಗಿರಿಸಿ, ವೆಲ್ಕಮ್ ಬ್ಯಾಕ್ ಬ್ಯಾಡ್ಜ್ನಿಂದ ಎದೆಗೇರಿಸಿ ಸಿಹಿ ನೀಡಿ ಸ್ವಾಗತಿಸಲಾಯಿತು. ಶಾಲಾ ಆವರಣದಲ್ಲಿ ನಿರ್ಮಿಸಲಾದ ಸುಮಾರು 15 ಅಡಿ ಎತ್ತರದ ಅಕ್ಷರತೆಯರಿಂದ ವಿದ್ಯಾರ್ಥಿಗಳು ವಿವಿಧ ಶೈಕ್ಷಣಿಕ ಘೋಷಣೆಗಳೊಂದಿಗೆ ಎಳೆದರು. 15 ಅಡಿ ಎತ್ತರದ ಅಕ್ಷರತೆಯರಿಂದ ಕೆಳಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ಮೈ ಫಸ್ಟ್ ಡೇ ಆಫ್ ಸ್ಕೂಲ್ ಸ್ಲೋಗನ್ ಇರಿಸಿದ ಫೋಟೋ ಬೂತ್ನಲ್ಲಿ ವಿದ್ಯಾರ್ಥಿಗಳು ತಮ್ಮ ಫೋಟೋ ಕ್ಲಿಕ್ಕಿಸಿ ಸಂತಸಪಟ್ಟರು. ಶಾಲಾ ಮುಖ್ಯ ಶಿಕ್ಷಕ ಸತೀಶ್, ಸಹ ಶಿಕ್ಷಕ ಮಂಜುನಾಥ್, ಅಡುಗೆ ಸಿಬ್ಬಂದಿ ಸ್ವಾತಿ ಎಂಸಿ, ಪೋಷಕರಾದ ಪವಿತ್ರ, ಜಯ ವಿದ್ಯಾರ್ಥಿಗಳಿಂದ ಬರಮಾಡಿಕೊಂಡರು. ಪ್ರಾರಂಭೋತ್ಸವದ ಪ್ರಯುಕ್ತ ವಿದ್ಯಾರ್ಥಿಗಳಿಗೆ ಸಿಹಿ ಊಟ ನೀಡಲಾಯಿತು. ವಿದ್ಯಾರ್ಥಿಗಳು ತಮ್ಮ ರಜೆಯ ಅನುಭವಗಳಿಂದ ಶಿಕ್ಷಕರೊಂದಿಗೆ ಹಂಚಿಕೊಂಡರು. ಹೊಸದಾಗಿ ದಾಖಲಾದ ವಿದ್ಯಾರ್ಥಿಗಳಿಂದ ಅಕ್ಷರ ತೇರಿನಲ್ಲಿ ಕುಳ್ಳಿರಿಸಿ ತೇರನ್ನ ಎಳೆಯಲಾಯಿತು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು ಇಲ್ಲಿ 2024-25ನೇ ಶೈಕ್ಷಣಿಕ ಸಾಲಿನ ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಲವಲವಿಕೆಯಿಂದ ಶಾಲೆಗೆ ಬರುವ ಹಾಗೆ ಮಾಡಲಿಕ್ಕೆ ಇಂದು ವಿದ್ಯಾರ್ಥಿಗಳಿಗೆ ಏನು ಕಿರೀಟ ಧಾರಣೆ ಮಾಡಿ ಆನಂತರ ಅವರಿಗೆ ಹೂಗುಚ್ಛ ನೀಡಿ ವೆಲ್ಕಮ್ ಬ್ಯಾಕ್ ಏನು ಫಲಕವನ್ನು ಧರಿಸಿ ಅವರಿಗೆ ಬ್ಯಾಡ್ಜನ್ನು ಹಾಕಿ ಆನಂತರ ಅವರಿಗೆ ಸಿಹಿ ನೀಡಿ ಇಂದು ಶಾಲೆಗೆ ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸಲಾಯಿತು. ಮಕ್ಕಳು ಖುಷಿಯಿಂದ ಶಾಲೆಗೆ ಬರಲಿಕ್ಕೆ ಅನುಕೂಲ ಆಗುವಂತೆ ಈ ರೀತಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದೇ ರೀತಿ ಮಕ್ಕಳಲ್ಲಿ ಅಕ್ಷರ ಜ್ಞಾನದ ಬಗ್ಗೆ ಮತ್ತು ಗ್ರಾಮಸ್ಥರಲ್ಲಿ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸಲು ಅಕ್ಷರ ತೇರನ್ನು ನಾವು ರೆಡಿ ಮಾಡಿದ್ವಿ. ಇದನ್ನು ವಿಶೇಷ ದಾಖಲಾತಿ ಆಂದೋಲನ ಕಾರ್ಯಕ್ರಮಕ್ಕೆ ಬಳಸಿಕೊಂಡು ಗ್ರಾಮಸ್ಥರಲ್ಲೂ ಕೂಡ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯವನ್ನು ಮಾಡ್ತಾ ಇದ್ವಿ. ಡೈಲಿ ಸ್ಕೂಲಿಗೆ ಬರ್ತೀನಿ, ತುಂಬ ಖುಷಿ. ಶಾಲೆಗೆ ರಜೆ ಇದ್ದಾಗ ನಾನು ಅಜ್ಜಿ ಮನೆ ಮತ್ತು ಕೊಡಗರಹಳ್ಳಿಗೆ ಹೋಗಿದ್ದೆ ಮತ್ತು ಪಕ್ಕದ ಮೈದಾನದಲ್ಲಿ ನನ್ನ ಅಣ್ಣ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಆಟ ಆಡುತ್ತಿದ್ದೆ. ಶಾಲೆಗೆ ತುಂಬ ದಿನ ರಜೆ ಇದ್ದ ಕಾರಣ ನನಗೆ ತುಂಬ ಬೇಜಾರಾಗಿತ್ತು. ಈಗ ಮತ್ತೆ ಶಾಲೆ ಸ್ಟಾರ್ಟ್ ಆಗಿದೆ, ನನಗೆ ತುಂಬ ಖುಷಿಯಾಗಿದೆ. ರಜೆಯಲ್ಲಿ ನಾವು ಮನೆಯಲ್ಲಿ ಆಟವಾಡುತ್ತಿದ್ದೆವು. ದೂರದ ಊರಿಗೆ ಹೋಗಿ ಬಂದೆವು. ರಜೆ ದಿನಗಳು ಹೆಚ್ಚು ಇದ್ದರಿಂದ ಯಾವಾಗ ಶಾಲೆ ಪ್ರಾರಂಭವಾಗುತ್ತೆ ಎಂದು ಕುತೂಹಲದಿಂದ ಕಾಯುತ್ತಿದ್ದೆವು. ಶಾಲೆ ಪ್ರಾರಂಭವಾಯಿತು. ಶಿಕ್ಷಕರು ಸಾಕಷ್ಟು ತಯಾರಿ ನಡೆಸಿ ನಮ್ಮನ್ನು ಆತ್ಮೀಯವಾಗಿ ಶಾಲೆಗೆ ಸ್ವಾಗತಿಸಿದರು. ನನಗಂತೂ ಶಾಲೆ ಆರಂಭವಾಗಿದ್ದು ತುಂಬ ಖುಷಿಯಾಯಿತು. ಧನ್ಯವಾದ. ಶಾಲೆಗೆ ರಜೆ ಇದ್ದಾಗ ನಾನು ಕೊಡಗರಹಳ್ಳಿ ಮತ್ತು ಅಜ್ಜಿ ಮನೆಗೆ ಪಕ್ಕದ ಮೈದಾನದಲ್ಲಿ ನನ್ನ ಅಣ್ಣ ಮತ್ತು ನನ್ನ ಸ್ನೇಹಿತರ ಜೊತೆಗೆ ಆಟ ಆಡುತ್ತಿದ್ದೆ. ಶಾಲೆಗೆ ತುಂಬ ದಿನ ರಜೆ ಇದ್ದ ಕಾರಣ ನನಗೆ ಬೇಜಾರಾಗಿತ್ತು. ಈಗ ಮತ್ತೆ ಶಾಲೆ ಶುರುವಾಗಿದೆ, ನನಗೆ ತುಂಬ ಖುಷಿಯಾಗಿದೆ. ನನ್ನನ್ನು ಆತ್ಮೀಯವಾಗಿ ಸ್ವಾಗತಿಸಿದ್ದಾರೆ. ನಾನು ಇವತ್ತು ಈ ಹೋಳಿ ಕೇಳಿದೆ, ತುಂಬ ಖುಷಿ ಆಯ್ತಿದೆ. ನಾನು ಸ್ಕೂಲಿಗೆ ಇಲ್ಲೇ ಓಡ್ತೀನಿ.